ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಅತಿಥಿಯನ್ನು ಪರಿಚಯ ಮಾಡಿಸ್ಕೊಳ್ಳುವಂಥ ಕೆಲಸ ಇವತ್ತು ನಮ್ಮ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ನಾವು ಇವತ್ತು ಪ್ರಯತ್ನ ಪಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರು, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಸಂಸ್ಕೃತವಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ನೀವು ನೋಡ್ಬೋದು, ಇದು ಕೇಸರಿ ಫಾರ್ಮ್ ಹೌಸ್ ಅಂಥೇಳಿ. ಈ ಕೇಸರಿ ಫಾರ್ಮ್ ಹೌಸ್ ಅಂದರೆ ನೀವು ಅರ್ಥ ಆಗ್ಬೋದು, ನಿಮ್ಗೆ ಈ ವ್ಯಕ್ತಿ ಯಾರು ಅಂತಂದು ಕೂಡ ಗೊತ್ತಾಗುತ್ತೆ. ಆ ವ್ಯಕ್ತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪರಿಚಯ ಮಾಡಿಸೋಕ್ಕಿಂತ ಮುಂಚೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡ್ರೆ ನಮ್ಮ ಕೈಗೆ ನಿಲ್ಕೋಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಒಂದು ಕಡೆಯಿಂದ ವೃತ್ತಿಯಲ್ಲಿ ಉತ್ತಮ ಅಧಿಕಾರಿಯಾಗಿ ಹೆಸರು ಗಳಿಸ್ಕೊಂಡಂಥವ್ರು, ಅದಾದ ನಂತರದಲ್ಲಿ ಉತ್ತಮ ಪ್ರಗತಿಪರ ರೈತ ಅಂತಕ್ಕಂಥ ಹೆಸರನ್ನ ಇವತ್ತು ಪಡ್ಕೊಳ್ತಾ ಇದ್ದಾರೆ. ಆ ವ್ಯಕ್ತಿ ಯಾರಪ್ಪ ಅನ್ನೋದನ್ನು ಇವತ್ತು ನಾವು ನಿಮಗೆ ತೋರಿಸ್ತೀವಿ ನಮ್ಮ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಈ ವಿಚಾರ ನಿಮ್ಗೆ ಹೇಳ್ತೀನಿ ಅಂದರೆ, ಅನೇಕ ಜನರಿಗೆ ಅಧಿಕಾರ ಇರುತ್ತೆ, ಅಂತಸ್ತು ಇರುತ್ತೆ, ಹಣ ಬರುತ್ತೆ, ಎಲ್ಲನೂ ಬರುತ್ತೆ. ಆದರೂ ಕೂಡ ಎಲ್ಲ ಒಂದು ಕಡೆಯಿಂದ ಐಷಾರಾಮಿ ಕೆಲಸ ಮಾಡಬೇಕಂತೇಳಿ ಅನಿಸ್ಕೊಂಡಂಥವ್ರು ಆ ವಿಚಾರಕ್ಕಾಗಿ ಕೆಲಸ ಮಾಡ್ತಾರೆ. ಆದರೆ ಅಂಥ ವ್ಯಕ್ತಿ ಆ ಯಾವುದೇ ಕಾರಣಕ್ಕೂ ತಮ್ಮದೇ ಆದ ರೀತಿಯಲ್ಲಿ ತೊಡಗಿಸ್ಕೊಳ್ಳದೆ, ನಾನಾಗಬೇಕು, ನನ್ನ ಕೆಲಸ ಆಗಬೇಕು, ಇಡೀ ನನ್ನ ಎಲ್ಲ ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ನಾನು ಭಾಳ ಬದುಕಬೇಕು ಅನ್ನೋಂಥ ಕೊನೆಯ ಘಟ್ಟ ಕಾಲದಲ್ಲೂ ಕೂಡ ಇವತ್ತು ಆ ವ್ಯಕ್ತಿ ತಮ್ಮದೇ ಅಂತ ಒಂದಿಷ್ಟು ಜಮೀನಿನಲ್ಲಿ ತಮ್ಮದೇ ಅಂಥ ರೀತಿಯಲ್ಲಿ ಒಂದಿಷ್ಟು ಫಾರ್ಮ್ ಹೌಸ್ಗಳನ್ನು ಮಾಡಿಕೊಂಡು ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮತ್ತು ಎಮ್ಮೆಗಳನ್ನು ಸಾಕಾಣಿಕೆ, ಅದಲ್ಲದೆ ಬೇರೆ ಬೇರೆ ವೆರೈಟಿಗಳಲ್ಲಿ ಹಸುಗಳನ್ನು ಸಾಕುವಂಥ ಕೆಲಸ ಕೂಡ ಅವರು ಮಾಡ್ತಾಯಿದ್ದಾರೆ. ಅವರು ಒಬ್ಬ ಕರ್ನಾಟಕ ರಾಜ್ಯದ ಗ್ರಂಥಾಲಯ ಅಧಿಕಾರಿಗಳಾಗಿ ಅವರು ಹೆಸರುವಾಸಿಯಾದಂಥವರು ಕೇಸರಿ ಸರ್ ಅಂಥೇಳಿ. ಅವರ ಹೆಸರು ಹೇಳಿದ್ರೆ ಸಾಕು, ಇಡೀ ಕರ್ನಾಟಕ ರಾಜ್ಯಕ್ಕೆ ಯಾರ್ದ ಗೊತ್ತಾಗುತ್ತೆ. ಅಂಥ ಸಾಹೇಬರು ಇವತ್ತು ಅದೆಲ್ಲ ಕೆಲಸ ಕಾರ್ಯನ ಮುಗಿಸಿ ವಯೋನಿವೃತ್ತಿ ಮುಗಿಸಿಕೊಂಡು ಬಂದು ತಮ್ಮದೇ ಅಂಥ ರೀತಿಯಲ್ಲಿ ಅವರ ಹೊಲ ಗದ್ದೆಗಳನ್ನು ನೋಡಿಕೊಂಡು ಜೊತೆಯಾಗಿ ಇಷ್ಟು 2 ಫ್ಯಾಮಿಲಿಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಇವತ್ತು ನಮಗೆ ಅವರು ಫಾರ್ಮ್ ಹೌಸಿಗೆ ನಾವು ಬಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್ ಸರ್. ತುಂಬ ದಿನ ನೀವು ನೋಡೋದು ಸಿಕ್ಕಿದ್ರಿ. ಹೇಗೆ ಸರ್ ಇದೆಲ್ಲ ಹಿಂಗೆ ಮಾಡಿದ್ದು? ಇದು ನಾನು ಇನ್ನೂ ವಯೋನಿವೃತ್ತಿ ಹೊಂದಕ್ಕಿಂತ 2 ವರ್ಷ ಮೊದಲೇ ಈ ರೀತಿ ಒಂದು ಪ್ಲ್ಯಾನ್ ಅನ್ನು ನಾನು ಮೊದಲೇ ಹಾಕೊಂಡಿದ್ದೆ. ವಯೋನಿವೃತ್ತಿ ಆದ ನಂತರ ನಾನು ಎಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ್ಲಾರ್ದ ಹಾಗೆ ಒಂದೇ ಕಡೆ ಉಳಿದು ಏನಾದರೂ ಆ್ಯಕ್ಟಿವಿಟಿಯನ್ನು ಮಾಡಬೇಕು ಅಂಥೇಳಿ ನಾನು ಇನ್ನೂ 1 ವರ್ಷ ರಿಟೈರ್ಡ್ ಆಗೋಕ್ಕಿಂತ ಮೊದಲೇ ಈ ಫಾರ್ಮ್ ಹೌಸನ್ನು ನಾನು ರೆಡಿ ಮಾಡ್ಕೊಂಡಿದ್ರಿ. ಕಟ್ಟಿಸಿದ ನಂತರ ಆಮೇಲೆ ಇದು ಫಾರ್ಮ್ ಹೌಸ್ ಆದ ನಂತರ ಮತ್ತೆ ಬೇರೆ ಆ್ಯಕ್ಟಿವಿಟೀಸ್ ಬೇಕಲ್ಲ ಅಂಥೇಳಿ ನಾವು ಕುರಿ ಸಾಕಾಣಿಕೆ, ನಾಟಿ ಕೋಳಿ ಸಾಕಾಣಿಕೆ, ಎಮ್ಮೆಗಳಂತೂ ಮೊದಲೇ ಇದು ನಮ್ಮ ಹತ್ರ. ಅದಕ್ಕೆ 1-2-3 ಎಮ್ಮೆಗಳು ನಾವು ಎಕ್ಸ್ಟ್ರಾ ಎಮ್ಮೆಗಳನ್ನು ನಾವು ಹಾಕೊಂಡಿದ್ದೀವಿ. ಈ ರೀತಿಯಾಗಿ ನಾವು ಇಲ್ಲಿ ಎಮ್ಮೆ, ಕುರಿ, ಕೋಳಿ ಮೂರನ್ನ ಸದ್ಯಕ್ಕಾಗಿ ನಾವು ಈಗ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 4-5 ಎಮ್ಮೆಗಳಿದೆ, ಜೊತೆಗೆ ಒಂದು 40 ಮೇಕೆಗಳಿದೆ, ಇಲ್ಲಿ ಲೋಕಲ್ ಮೇಕೆಗಳು. ಜೊತೆಗೆ 1,000 ನಾಟಿ ಕೋಳಿಗಳನ್ನ ನಾವು ಸಾಕಿದೀವಿ. ಹೀಗೆಲ್ಲ ಮನಸ್ಸು ಬರ್ತದೆ ನಿಮ್ಗೆ? ಆರಾಮಾಗಿ ಮನಸ್ಸು ಬರ್ತಾ ಇದೆ. ಸಾಯಂಕಾಲ ಮನೆಗೆ ಹೋದ ನಂತರ ಆರಾಮಾಗಿ ಬರ್ತಾ ಇದೆ. ಅಂದ್ರೆ ಖುಷಿಯಾಗಿದ್ದೀವಿ. ಇಲ್ಲ, ಈಗ ಕೆಲವರೆಲ್ಲ ಈಗ ಅಧಿಕಾರ ಆದ ನಂತರ, ವಯೋನಿವೃತ್ತಿ ಆದ ನಂತರ ಬಿಲ್ಡಿಂಗ್ ಕಟ್ಟಬೇಕು, ಕಾರಿ ತಗೋಬೇಕು, ಮತ್ತೊಂದು ತಗೋಬೇಕು, ಐಷಾರಾಮಿ ಜಿಂದಗಿ ಮಾಡಬೇಕು ಅಂತೇಳಿ ಕನ್ಸು ಕಟ್ಕೊಂಡಿರ್ತಾರೆ. ಯಾಕೆ ನೀವು ಆ ಕಡೆ ಮನಸ್ಸು ಹೋಗ್ಲಿಲ್ಲ? ಈಗ ಆರಾಮು ಎಷ್ಟೋ ಜನ ಈಗ ಅಲ್ಲಿ ಇಲ್ಲಿ ಕುಂತು ಅವರು ಟೈಮ್ ಪಾಸ್ ಅನ್ನ ಮಾಡ್ತಾರೆ. ನನಗೆ ಮೊದಲಿಂದ ಆ ತರ ಅಭ್ಯಾಸ ಇಲ್ಲ. ಎಲ್ಲೇ ಹೋಗಿ ಕೂಡೋದು, ಚಾಯ್ ಕುಡಿಯೋದು, ಗಪ್ಪ ಹೊಡೆಯೋದು, ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಏನಾದ್ರೂ ಒಂದು ಆಕ್ಟಿವಿಟಿಯನ್ನ, ಕ್ರಿಯೇಟಿವ್ ಅನ್ನ ನಾವು ಮಾಡಬೇಕು. ಜೊತೆಗೆ ಈಗ ನಿರುದ್ಯೋಗಿ ಯುವಕರೇನಿದ್ದಾರೆ ಅವರಿಗೆ ಒಂದು ಸ್ವಲ್ಪ ನಮ್ಮ ಜೀವನದಿಂದ ಅವರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅನ್ನುವಂತ ಒಂದು ಮುಖ್ಯ ಉದ್ದೇಶ. ನಾವು ಯಾರೇ ಎಷ್ಟೇ ಭಾಷಣಗಳನ್ನು ಬಿಗಿದರೆ, ಎಷ್ಟೇ ಹೇಳಿದ್ರು ಸಹ ಅದು ಹೇಳಿಕೆ ಮಾತ್ರ ಇರ್ತದೆ. ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡಿ ಸಾರ್ವಜನಿಕರಲ್ಲಿ, ನಿರುದ್ಯೋಗಿ ಯುವಕರಲ್ಲಿ ಈ ತರ ಮಾಡಿದ್ರು ನಾವು ಆರಾಮಾಗಿ ಬದುಕನ್ನ ಸಾಗಿಸಬಹುದಲ್ಲ
ಅನ್ನೋದನ್ನ ತಿಳ್ಕೊಳ್ಬೇಕು ಎನ್ನುವಂತಹ ಒಂದು ಮುಖ್ಯ ಉದ್ದೇಶ. ಒಂದು ಮೆಸೇಜ್ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಹೋಗಬೇಕು. ಅದಕ್ಕಾಗಿ ನಾವು ಇಡೀ ನನ್ನ ಸೇವಾ ಅವಧಿಯಲ್ಲಿ ನನಗೇನು ನಿವೃತ್ತಿಯಲ್ಲಿ ಬಂದಂತಹ ಎಲ್ಲಾ ದುಡ್ಡನ್ನ ನಾನು ಇದರಲ್ಲಿನೇ ಇನ್ವೆಸ್ಟ್ ಮಾಡಿಬಿಟ್ರಿ. ಇದರಲ್ಲಿ ಇನ್ವೆಸ್ಟ್ ಮಾಡಿ ಈ ಬಿಲ್ಡಿಂಗ್ ಕಟ್ಟೋದಾಗ್ಲಿ, ನಾವು ಕುರಿ ಕೋಳಿಗಳ ಶೆಡ್ ಮಾಡೋದಾಗ್ಲಿ, ಎಮ್ಮೆಗಳ ಖರೀದಿ ಆಗ್ಲಿ, ಇವುಗಳನ್ನೆಲ್ಲ ನಾವು ನಮ್ಮ ನಿವೃತ್ತಿಯ ಏನು ದುಡ್ಡು ಬಂದಿತ್ತು ನನಗೆ ಅದನ್ನ ನಾನು ಇಲ್ಲೇ ಇನ್ವೆಸ್ಟ್ ಮಾಡಿದ್ದೀನಿ. ಸರ್, ಈಗ ನೀವು ಹೇಳ್ತಾರಲ್ಲ ನಾಟಿ ಕೋಳಿಗಳಂತೇಳಿ, ಹೋಗೋಣ ಸರ್ ನಾಟಿ ಕೋಳಿ ಕಡೆ ಒಂಚೂರು. ಹೋಗೋಣ, ಟೈಮ್ ಸಿಗ್ಬೋದು ನಿಮ್ಗೆ? ಹೋಗೋಣ. ಯಾಕಂದ್ರೆ ನೀವು ಎಷ್ಟೊಂದು 1000 ಮೇಲ್ಪಟ್ಟು ನಾಟಿ ಕೋಳಿಗಳು ಇಟ್ಟಿರಂತಂದ್ಮೇಲೆ 1000 ಇದೆ. 1000 ಇದೆನಾ? 1000 ಇದೆ. ಓಕೆ. ಯಾಕಂದ್ರೆ ತುಂಬಾ ಓಡಾಡ್ತಾ ಇದೆ, ಸ್ವಲ್ಪ ಹೋಗೋಣ ಅಂತ. ಹೌದು. ಈ ನಮ್ಮ ಭಾಗದಾಗ ಏನು ಕುರಿಗಳಿದೆ ಅದೇ ಕುರಿಗಳು ತಳಿಗಳನ್ನ ನಾವು ಸಾಕಿದ್ದೀರಾ? ಓಕೆ. ಒಟ್ಟು ಎಲ್ಲ ಎಷ್ಟು ಸರ್ ಇವು ನಮ್ಮ 40 ಇದೆ ಇದು. ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು? ಎರಡು ಹಸು? ಎರಡು ಮರಿ. ಒಂದ್ ವರ್ಷಕ್ಕೆ 2 ಸಲ ಮರಿ ಹಾಕ್ತಾವ ಇವು. ಓಕೆ. ಅಲ್ಲ, ಇದೆಲ್ಲ ಮಾಡಕ ಮನಸ್ಸು ಬರ್ಬೇಕಲ್ಲ ಸರ್? ಎಲ್ಲದಕ್ಕೂ ನೀವು ಸಿದ್ಧಾಗಿ ನಿಂತಿರಲ್ಲ ಅಂತ. ಅಲ್ಲ, ಮಾಡ್ಬೇಕಂತೇಳಿ ಸಿದ್ಧಾಗಿ ನಿಂತಿದೀವಿ ನಾವು ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ದಿಂದೇ ಮಾಡ್ತಾ ಇರೋದು. ನೋಡ್ತೀವಿ ನಾವು, ನೀವು ಆಫೀಸರ್ ಅಂತ ಅನ್ಸ್ಕೊಂಡಿಲ್ಲ. ಕೇಳ್ತಾ ಇದೀನಿ, ಈ ಮೇಕೆಗಳಿದಾವಲ್ಲ, ಹೌದು, ಎಷ್ಟು ತಳಿಗಳು ಮೇಕೆಗಳಿದಾವೆ ಇದ್ರಾಗ? ಇದು ಲೋಕಲ್ ತಳಿ ರೀ. ನಮ್ಮಲ್ಲಿ ಏನು ಬೀದರ್ ಭಾಷೆಯಲ್ಲಿ ಏನು ತಳಿಗಳಿದೆ, ಬೀದರ್ ಏರಿಯಾದೇ ತಳಿ. ನಾವು ಬೇರೆ ಮೇಕೆಗಳು ತಂದ್ರ ಈ ನಮ್ಮ ವೆದರಿಗೆ ಅವು ಸೆಟ್ ಆಗಲ್ಲ. ಅದಕ್ಕೆ ಇವು ಹೊರಗಡೆನೆ ಮೈದು ಬರ್ತಾವ. ಇವಕ್ಕೆ ಹೆಚ್ಚಿಗೆ ನಾವು ಬೇರೆ ಕಡೆ ಏನು ಹಾಕೋದಿಲ್ಲ. ಇವು ಮೇಸ್ಲಿಕ್ಕೆ ಒಬ್ಬರಿಗೆ ಇಟ್ಟಿದ್ದೇವೆ. ಎಲ್ಲಿ ಮತ್ತೆ ಇದಕ್ಕೆಲ್ಲ ವ್ಯವಸ್ಥೆ ಹೇಗೆ ಮಾಡ್ತೀರಿ? ಇದಕ್ಕೆ ನಾವು ಶೆಡ್ ಮಾಡಿದ್ದೇವೆ. ಡೂಪ್ಲೆಕ್ಸ್ ಶೆಡ್ ಇದೆ. ಓಕೆ. ಮೇಲೆ ಮೇಕೆಗಳು ನೋಡಿ ಸರ್, ಅವು ಏನು ಬಾರಿ ಡೇಂಜರ್ ಹೊಡ್ಕೊಳ್ತಾವು. ಯಾರು ಹೊಸಬ್ರು ಬಂದಾರ ಅಂತ ಹೇಳ್ತಾರೆ. ಶೆಡ್ ಮಾಡಿಸಿದೀವಿ. ಮೇಲ್ಗಡೆ ಕುರಿದಿದೆ. ಸರ್, ಅದರಲ್ಲಿ ನಾವು 4 ವಿಭಾಗಗಳನ್ನ ನಾವು ಮಾಡಿದ್ದೇವೆ. ಇದರಲ್ಲಿ ಮರಿಗಳಿಗೆ ಹಾಕ್ತಿವಿ. ಮರಿಗಳಿಗೆ ಈ ಕಡೆಗೆಲ್ಲ ದೊಡ್ಡ ಕುರಿಗಳಿಗೆ ಹಾಕ್ತಿವಿ. ಸದ್ಯ ನಮ್ಮಲ್ಲಿ 40 ಇರೋದ್ರಿಂದ ನಾವು ಎರಡೇ ಪೋರ್ಷನ್ ಯೂಸ್ ಮಾಡ್ತಾ ಇದೀವಿ. ಒಂದು 100 ಕುರಿಗಳನ್ನ ಇಲ್ಲಿ ಸಾಕ್ಬೇಕಂತ ಹೇಳಿ ನಾವು ಈಗ 40 ಸ್ಟಾರ್ಟ್ ಮಾಡಿದೀವಿ. 1 ವರ್ಷ 1.5 ವರ್ಷನಾಗ 100 ಮೇಲೆ ಆಗ್ತಾವ. ಎಷ್ಟು ಆಗಿರ್ಬೇಕು ಇದಕ್ಕೊಂದು ಖರ್ಚು? ಈ ಒಂದು ನಿಮ್ಮ ಇದಕ್ಕೆ ಸುಮ್ಮನೆ ಇದಕ್ಕೆ ಕನಿಷ್ಠ ಒಂದು 22 ಲಕ್ಷ ಆಗಿದೆ ಇದು. ಸರ್, ಇದು ಮಾಡೋದಕ್ಕಿಂತ ಕೆಳಗಡೆ ಒಂದು ಶೆಡ್ ಹೊಡೆದ್ರು ಬರ್ಬೋದಿತ್ತಲ್ಲ? ಶೆಡ್ ಹೊಡೆದ್ರು ಮಾಡ್ಬೋದಾಗಿತ್ತು. ಅದ್ರ ಮಲ್ಟಿಪರ್ಪಸ್ ಬರಲ್ಲ ನಮ್ಗ. ಶೆಡ್ ಹೊಡೆದು ಒಂದೇ ನಾವು ಕೆಳಗೆ ಕುರಿಗಳು ಮಾಡ್ಕೋಬಹುದು. ಆದ್ರೆ ಕುರಿ ಕೋಳಿ ಎರಡೂ ಮಾಡ್ಲಿಕ್ಕೆ ಆಗಲ್ಲ. ಕುರಿ ಕೋಳಿ ಎರಡೂ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಮೇಲ್ಗಡೆ ಕುರಿ ಕೆಳಗಡೆ ಕೋಳಿ ಅಂತ ಹೇಳಿ ಆ ಥರ ಮಾಡಿದೀವಿ. ಈ ರೀತಿ ಒಂದು ಪ್ಲಾನ್ ಮಾಡಿ ನೀವು ಈ ಭಾಗದಲ್ಲಿ ಏನು ಹಾಕ್ತೀರಾ ಸರ್? ಈ ಭಾಗದಲ್ಲಿ ನಾವು ಮರಿಗಳಿಗೆ ಹಾಕ್ತಿವಿ. ಅವು ಮರಿ ಹಾಕಿದ ತಕ್ಷಣ ನಾವು ಸೆಪರೇಟ್ ಮಾಡ್ತೀವಿ. ಯಾಕಂದ್ರೆ ದೊಡ್ಡ ಆಡುಗಳಲ್ಲಿ ನಾವು ಈ ಸಣ್ಣ ಮರಿಗಳಿಗೆ ಇಟ್ಟಿವಿ ಅಂದ್ರ ಅವು ದೊಡ್ಡ ತುಳುದು ಮಟ್ಟಿ ಡ್ಯಾಮೇಜ್ ಆಗಂತ ಅದಕ್ಕೆ ಸೆಪರೇಟ್ ಇಡ್ತೀವಿ. ಅವು ಸ್ವಲ್ಪ ಹುಲ್ಲು ತಿನ್ನುವಂಗ ಆದ್ವು ಅಂದ್ರೆ ಅವ್ ಜೊತೆಗೆ ನಾವು ಬಿಟ್ಬಿಡ್ತೀವಿ. ಈಗ ಸುಮಾರು ನಮ್ಮಲ್ಲಿ 10-15 ಮರಿಗಳಿದೆ ಇಲ್ಲಿ. ಈಗ ಅವೆಲ್ಲ ಹುಲ್ಲು ತಿನ್ನೋಂಗ ಆಗಿದೆ. ಅದಕ್ಕೆ ಹೋಗ್ತಾ ಇದ್ದಾವ. ಕೆಲವೊಂದು ಮಾತ್ರ ಅಲ್ಲಿ ಕೆಳಗಡೆನ ನಾವು ಬಿಡ್ತಾ ಇದ್ದೀವಿ. ಆ ಪೋರ್ಷನ್ ನಲ್ಲಿ ನಾವು ದೊಡ್ಡ ಹಾಕ್ತಿವಿ. ಇನ್ನು ಫ್ಯೂಚರ್ದಾಗ ಯಾವಾದರೂ ಈಗ ಜಾಸ್ತಿ ಮರಿ ಹಾಕಂತಾವು ಅವು ಇವು ಇದ್ವು ಅಂದ್ರೆ ಆ ಕಡೆ ಅಂದ್ರೆ ಡೆಲಿವರಿ ಆಗೋ ಟೈಮಿಗೆ. ಓಕೆ ಸರ್. ಡೆಲಿವರಿ ಟೈಮಿಗೆ ಇದು ಬಾಕ್ಲಿದಕ್ಕೆಲ್ಲ ಮಗಳಿಗೆ ನೀರು ಹಾಕ್ಲಿಕ್ಕೆ, ನೀರು ಹಾಕಿಸ್ಲಿಕ್ಕೆ ನಾವು ಡ್ರಮ್ಗಳನ್ನ ನಾವು ರೆಡಿ ಮಾಡ್ಕೊಂಡು ಒಂದು ಡ್ರಮ್ ನಲ್ಲಿ ಕೊಯ್ದು 2 ಮಾಡಿಬಿಟ್ರಿ. ಒಂದು ಡ್ರಮ್ ನಲ್ಲಿ ಕೊಯ್ದು 2 ಮಾಡಿದೀವಿ. ಅದ್ರಾಗ ಒಂದ್ರಾಗ ಫುಡ್, ಒಂದ್ರಾಗ ನೀರು ಅಂತ ಹೇಳಿ ನಾವು ಈ ತರ ಒಟ್ಟಾರೆ ನೀರು ಫುಡ್ ಹಾಕ್ತಿವಿ. ಈಗ ಯಾವತ್ತು ಅವು ಹೊರಗಡೆ ಹೋಗೋದಿಲ್ಲ, ಅವತ್ತು ನಾವು ನೀರು ಫುಡ್ ಹಾಕಿ ಅವಾಗ ಇದರಿಂದ ಏನು ರೈತರಿಗೆ ಲಾಭ ಸಿಗೋದು? ಈಗ ನೀವು ಎಲ್ಲ ಮಾಡ್ತಾ ಇದ್ರಲ್ಲ ಕುರಿ, ಇದು ರೈತರದು ಉಪಕಸುಬೆ. ಇದೂನು ನಾವು ಮಾಡ್ತಾ ಇರೋದು.
ನಮಗೂ ಜಮೀನ್ ಇದೆ. ಹಾ ಜಮೀನಲ್ಲಿ ನಾವು ಕಾಂಪೋಸ್ಟ್ ಗೊಬ್ಬರ ಅದು ಇದು ತರಬೇಕು ಅಂದ್ರೆ ನಾವು ಹೊರಗಡೆ ತರಬೇಕು. ಹೌದು. ಇವತ್ತು ನಾಳೆ ಏನಾಗಿದೆ, ಹಸುಗಳು ಸಾಕೋದು ಎಮ್ಮೆಗಳು ಸಾಕೋದು ಕಡಿಮೆ ಆಗಿದೆ. ಹಾ, ಈವನ್ ಕುರಿ ಸಾಕೋದನ್ನು ಹಿಂಗೆ ಯಾರಾದರೂ ಇಂಟ್ರೆಸ್ಟ್ ತಗೊಂಡೇ ಮಾಡಬೇಕು. ಇಲ್ಲ, ಬಹಳಷ್ಟು ಜನ ಅದನ್ನೆಲ್ಲ ಬಿಟ್ಟಿದ್ದಾರೆ. ಹಾಗಾಗಿ ಈ ತಿಪ್ಪಿ ಗೊಬ್ಬರ ಅಂತ ಹೇಳಿ ನಾವೇನು ಹೇಳ್ತೀವಿ ಕಾಂಪೋಸ್ಟ್, ಅದು ಹೊಲಕ್ಕೆ ತುಂಬಾ ಇಂಪಾರ್ಟೆಂಟ್. ನಾವ್ ಎಷ್ಟೇ ನಾವು DAP ನಾವು ಯೂರಿಯಾ ಹಾಕಿದ್ರು ಅದು ಕ್ಷಣಿಕ ಮಾತ್ರ, ಅದು ಒಂದು ಕ್ರಾಪಿಗೆ ಮಾತ್ರ ಇರ್ತದ. ಇದನ್ನು ನಾವು ಹಾಕಿದ್ರೆ ಏನಾಗ್ತದ, 3-4 ವರ್ಷ ತನಕ ನಿಮಗೆ ಬೇರೆ ಏನು ಹಾಕಬೇಕಾಗಿಲ್ಲ. ಫಸಲ್ ಚೆನ್ನಾಗಿ ಬರ್ತದ, ಒಳ್ಳೆ ಹೆಲ್ದಿ ಬರ್ತದ. ಈ ಆಡಿಂದು ಮತ್ತೆ ಎಮ್ಮೆದು ಕೋಳಿದು ಏನು ಇದೆ ನಾವು ಹೊಲಗಡೆ ನಾವು ಮಾಡ್ಬೋದು. ಅದರದ್ದು ಏನೋ ರೇಟ್ ಅಂದಾಜು ಒಂದು ಟ್ರ್ಯಾಕ್ಟರ್ ಈಗ ಅದೇ ಒಂದು ಟ್ರ್ಯಾಕ್ಟರಿಗೆ 3,000-4,000 ಮಾರಾಟ ಆಗ್ತದೆ. ಕೆಲಸ ಮಾಡ್ತಾ ಇದ್ದೀರಿ ನೀವು? ಈಗ ನಾವು ಇದು ಮೊದಲನೇ ವರ್ಷನೇ ಇದು ಮಾಡ್ತಾ ಇರೋದು. ಹಾ, ಈಗ ಇಷ್ಟು ವರ್ಷ ನಾವು ಈಗ ಸ್ಟಾರ್ಟ್ ಮಾಡಿರೋದು. ಓಕೆ ಸರ್. ಮತ್ತೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಹುಲೆಪ್ಪ ಕೇಸರಿ ಅವರು, DH ಕೇಸರಿ ಅವ್ರ ತಂದೆಯವರು ವಯಸ್ಸು 95. ಈಗ ಅವರು ಕೂಡ ಈ ಒಂದು ಮಗ ಮಾಡ್ತಕ್ಕಂಥ ಕೆಲಸ ತೊಡಗಿಸ್ಕೊಂಡು ನಾನು ಇಲ್ಲೇ ಬರ್ತೀನಿ ಇಲ್ಲೇ ಇರ್ತೀನಿ ಅಂತಕ್ಕಂಥ ಉದ್ದೇಶಕ್ಕಾಗಿ ಇಲ್ಲಿ ಕೋಳಿಗಳಿಗೆ ಆಹಾರಗಳನ್ನ ಹಾಕ್ತಾ ಇದ್ದಾರೆ. ಸರ್, ಹೇಗೆ ಅನಿಸ್ತದೆ ಸರ್ ಇಷ್ಟೊಂದೆಲ್ಲ ಕೋಳಿಗಳು ನೀವು ಹೇಗೆ ಕರಿತೀರಿ? ಒಂದ್ಸರಿ ಕರೀರಿ. ಹಿಂಗ ನಾವು ಹೇಗ ಅನ್ಸ ಸರ್ ನಿಮ್ಗೆ ಇದೆಲ್ಲ ಹಿಂಗ್ ಹೋಗೋದ್ರಿ? ಸಗರ ಆಗದೆ ಸರ್ ಕೂಗ್ತಾ ಇದಾರೆ. ಒಂದಿಷ್ಟು ನನಗೂ ಹೆಂಗಾಗ್ತದೆ ಎಲ್ಲ ಹಿಂಗ್ ಏರ್ತಾಗ್ತದೆ. ದಿನ ಮಾಡ್ತೀರಾ ಸರ್ ಹಿಂಗೆ? ಡೈಲಿ ನಾವು ಎಷ್ಟು ಇವು ತಳಿಗಳಿದಾವೆ ಈ ನಮ್ಮ ಇದು ಸೋನಾಲಿಕಾ ತಳಿ ಅಂತ ಹೇಳಿದೆ, ಪ್ಯೂರ್ ನಾಟಿ ಕೋಳಿ ಇದು. ಓಕೆ. ಈಗ ಸರ್ ಇವು ಇಷ್ಟೊಂದೆಲ್ಲ ನೀವು 1,000 ನಾಟಿ ಕೋಳಿಗಳು ಹಾಕಿದ್ರಿ. ಈ ಯಾವ ತಳಿ ಇದಾವಂತ ಗೊತ್ತಾಗ್ಬೇಕು ಸರ್ ಜನರಿಗೆ? ಇದು ಸೋನಾಲಿ ತಳಿ ರೀ. ಹಾ ಸರ್, ಸೋನಾಲಿ ತಳಿ ಇದೆ. ಹಾ, ಇವು ಪ್ಯೂರ್ಲಿ ನಾಟಿ ಕೋಳಿ. ಹಾ, ಬೇರೆ ಕೋಳಿಗಳ ತರ ಏಕದಮ್ ದಪ್ಪ 3 kg 4 kg ಆ ತರ ಆಗೋದಿಲ್ಲ ಇವು. ಎಷ್ಟು ದಿನ ಬೇಕು ಸರ್ ಇದು? ಇವು ಕನಿಷ್ಠ ನಾವು 6 ತಿಂಗಳು ಸಾಕ್ಬೇಕ್ರಿ. 6 ತಿಂಗಳು ಆದ ನಂತರ ಇದ್ರ ಬೆಳವಣಿಗೆ ಸ್ಟಾಪ್ ಆಗ್ತದ. ಇದ್ರ ಬೆಳವಣಿಗೆ ನೋಡಿ 1.5 kg ಇಂದ 1.5 kg, ಕೆಜಿದಿಂದ 1.5 kg ಒಂದೊಂದು ಕೋಳಿ. ಒಂದೊಂದು ಕೋಳಿ ಮಾರಾಟ ಮಾಡಕ್ಕಾದ್ರೆ ಎಷ್ಟು ಬರ್ಬೋದು ನಮ್ಗ? ಒಬ್ಬರಿಗೆ ಒಂದು ಕೋಳಿ 1 kg 1.5 kg ಅಂದ್ರೆ ಮಾರ್ಕೆಟ್ ರೇಟ್ ನೋಡ್ಕೊಂಡ್ರೆ ಮಾರ್ಕೆಟಿಗೆ ಅಂದ್ರೆ ನಾವು 500 ರೂಪಾಯಿಗೆ ಒಂದು ಕೋಳಿ. 500 ರೂಪಾಯಿಗೆ ಒಂದು. ಅಂದ್ರೆ ಇದಕ್ಕೆ ನೀವು 6 ತಿಂಗಳ ನೀವು ಜೋಪಾನ ಮಾಡಿ ಬೆಳೆಸ್ಬೇಕಾದಾಗ ನಿಮ್ಗೆ ಎಷ್ಟು ಖರ್ಚಾಗ್ಬೋದು? ನಮಗೊಂದು 25% ಉಳಿತದ ನೋಡ್ರಿ ಇದ್ರಲ್ಲಿ ಇದೆಲ್ಲ. ಹಾ, ಈಗ 1,000ಕ್ಕ ಇಂಟು 500 5 ಲಕ್ಷ ಅಂತ ತಿಳ್ಕೊಳ್ರಿ ನೀವು. 5 ಲಕ್ಷದಾಗ ಕನಿಷ್ಠ ನಮಗ ಒಂದು 3 ಲಕ್ಷ 3.5 ಲಕ್ಷ ಎಕ್ಸ್ಪೆಂಡಿಚರ್ ಹೋಯ್ತದ. ನಮಗ 1.5 ಲಕ್ಷ ನಮಗ ಉಳಿತದ. ಅಂದ್ರ ಬೆನಿಫಿಟ್ ಇದೆ ಸರ್ ಸಾರ್ವಜನಿಕರು? ಇದೆ. ಇದ್ರ ಗೊಬ್ಬರ ಭಯಂಕರ ಕಾಸ್ಟ್ಲಿ ಇರ್ತದ. ಅದ್ರದ್ದು ಗೊಬ್ಬರದ ಬೆನಿಫಿಟ್ ಇದೆ. ಮತ್ತೆ ಪೂರ್ತಿ ಮಲ್ಟಿಪಲ್ ಆಗಿ ಮಾಡ್ತಾರೆ ಸರ್. ಒಂದ್ ಕಡೆ ಇಲ್ಲಿ ನೋಡಿದ್ರೆ ಮಾವಿನ ಗಿಡಗಳು ಒಂದ್ ಕಡೆ ಇದಾವೆ, ಆ ಕಡೆ ಕುರಿ ಇದಾವೆ, ಆ ಕಡೆ ಎಮ್ಮೆಗಳಿದಾವೆ. ಮಾವಿನ ಗಿಡನು ನಾವು 400 ವೆರೈಟಿ ಮಾವಿನ ಗಿಡಗಳಿದೆ. 400 ವೆರೈಟಿ ಇದೆ. ನಾವು ಬಲ್ಕ್ ಆಗಿ ಇದನ್ನ ಕೂಡ ಹಾಕಿದ್ರಿ. ಹೌದೌದು. ಎಷ್ಟು ತಳಿಗಳಿದಾವೆ ಅಂದ್ರೆ ಬೇರೆ ವೆರೈಟಿಗಳು ಮಾವಿನಲ್ಲಿ ಕೂಡ? ನಾವು 2 ತಳಿ ಮಾವಿನ ತಳಿಗಳು ಹಾಕಿದೀವಿ. ಇವು ಕೇಸರ್ ಮಲಿಕಾ 2 ತಳಿ ಇದೆ. ಒಟ್ಟು ಗಿಡಗಳು 350 ಗಿಡಗಳಿದೆ. ಎಷ್ಟು ವರ್ಷ ಕೆಳಗಡೆ ಹಚ್ಚಿರಿ ನೀವು ಇದು? ನಾವಿದು 2017ರಲ್ಲಿ ಹಚ್ಚಿದೀವಿ. ಈಗ
10 ವರ್ಷ ಆಯ್ತು. 10 ವರ್ಷ. ಲಂಸಮ್ ಅವರಿಗೆ ಅವ್ರು ಎಷ್ಟಕ್ಕಾಗಲ್ಲ, ಹ್ಮ್. ನಾವು ಲಂಸಮ್ ವರ್ಷಿಗೆ 3 ಲಕ್ಷ ಅಂತೇಳಿ ಅವ್ರಿಗೆ ಕೊಡ್ತಾ ಆಗ್ಲಿ ಇದ್ವಿ. ಕಡಿಮೆ ಆಗ್ಲಿ ಗೊತ್ತಿಲ್ಲ. 3 ಲಕ್ಷ ಕೊಟ್ಬಿಡು. ಹೆಚ್ಚೆ ಆಗ್ತಾ ಇದೆ. ಈ ಸಲ ಅವ್ರಿಗೆ 10 ಲಕ್ಷ ಆಗಿದೆ ಅಂತೇಳಿ ನಮ್ಗೆ ಗೊತ್ತಾಯ್ತು. ಈಗ ನಿಮ್ ಮುಂದೆ ಹೆಚ್ಚು ಮಾಡ್ಬೋದಾ? ನಾವು ಇನ್ನು ಈಗ ನಾವು ಅವರಿಗೆ ವರ್ಷ ಒಂದ್ 20,000 25,000 ಹೆಚ್ಚು ಮಾಡ್ತಾ ಇದೀವಿ ಅಷ್ಟೇ. ಏಕದಮ್ ಹೆಚ್ಚು ಮಾಡ್ತಾ ಇದ್ದೀವಿ. ಮಾರ್ಕೆಟಿಂಗ್ ತಳಿ ಹೋಗ್ತಕ್ಕಂಥ ಒಂದು 6 ವರ್ಷಗಳಿಂದ ನಡೀತದೆ. ಹೌದು, 6 ವರ್ಷಗಳಿಂದ. 6 ವರ್ಷ. ನೀವು 6 ವರ್ಷಗಳಿಂದ ಇದನ್ನೆಲ್ಲ ಬೆಳೆಸೋದ್ ಜೊತೆಯಾಗಿ ನಿಮ್ಗೊಂದಿಷ್ಟು ತಿನ್ನಕ ನಾವು ನಮಗ ಒಂದ್ 5 ಕ್ಯಾರೆಟ್ 10 ಕ್ಯಾರೆಟ್ ನಮಗ ಕೊಟ್ಟು ಬಿಡ್ತಾರ. ಅದನ್ನ ನಾವು ನಮ್ಮ ಬಂಧುಗಳಿಗೆ ನಮ್ಮ ಅಣ್ಣ ತಮ್ಮರಿಗೆಲ್ಲ ಒಳ್ಳೆ ಭಾಗವನ್ಗೆಲ್ಲ ಕೊಟ್ಟು ಒಂದ್ ಕಡೆ ಲಾಭ ಪಡ್ಕೋತೀರಿ. ಲಾಭ ಸಿಗ್ಬೋದಾ? ಈಗ ಮಾವಿನ ಗಿಡದ ಎಲೆ ಉದುರ್ತಾವ, ಇಲ್ಲೇ ಅದು ಕಂಪೋಸ್ಟ್ ಆಯ್ತದ, ಗೊಬ್ಬರ ಆಗ್ತದ. ಜೊತೆಗೆ ನಾವೇನ್ ಈ ಕೋಳಿಗಳು ಸಾಕಿದೀವಿ, ಈ ಮಾವಿನ ಗಿಡದ ನೆರಳಲ್ಲೇ ಅವು ಇಲ್ಲೇ ಓಡಾಡ್ತಾವ, ಹೊರಗೆ ಎಲ್ಲಿ ಹೋಗಲ್ಲ. ಈಗ ಬೇರೆ ನಾವು ಬೈಲಿನಲ್ಲಿ ಇಟ್ಟಾಗ ಏನಾಗ್ತದ, ಹದ್ದು ಬಂದ್ ಹಿಡ್ಕೊಂಡು ಹೋಗೋದು, ನಾಯಿ ಬಂದ್ ಹಿಡ್ಕೊಂಡು ಹೋಗೋದು, ಈ ತರ ಈ ಕೋಳಿ ಸಾಕ್ಲಿಕ್ಕೂ ಆಗಲ್ಲ ಮಾವಿನ ಗಿಡಗಳಿಲ್ಲ ಅಂದ್ರೆ. ಇವ್ ಆರಾಮಾಗಿ ಗಿಡದ ಮೇಲೆ ಕೂಡ್ತಾವ, ನೆರಳಿಗೆ ಕೂಡ್ತಾವ. ಏನಾದ್ರೂ ಹುಳ ಉಪ್ಪಡಿ ಏನ್ ಬಂದ್ರು ಅದನ್ನ ಇಲ್ಲೇ ತಿಂದು ಅವೆಲ್ಲ ಮುಗಿಸ್ತಾವ. ಆದ್ರೆ ಗಿಡಗಳಿಗೆ ಯಾವ್ದು ಹುಳ ಹತ್ತಂಗಿಲ್ಲ. ಗಿಡಗಳಿಗೆ ಯಾವ್ದು ಧಕ್ಕೆ ಆಗಲ್ಲ. ಆಗ್ತದ ಗೊಬ್ಬರ ಆಗ್ತದ ಫುಲ್ ಎಲ್ಲ ಎಲಿ ಉಗಿರಿ ಇಲ್ಲೇ ಗೊಬ್ಬರ ಆಗ್ತದ. ಹೌದೌದು. ಕೋಳಿಗಳಿಗೂ ಉಪಯೋಗ ಇದೆ ಇಲ್ಲಿ. ಈಗ ಬೈಲ್ನಾಗ ನಮಗ ಅಷ್ಟು ಹುಳ ಉಪ್ಪಡಿ ಸಿಗಲ್ಲ, ಇಲ್ಲಿ ಗಿಡಗಳಿಗೆ ಬರ್ತಾವ. ಎಲಿ ತಿನ್ಲಿಕ್ಕೆ ಅದಕ್ಕೆ ಹುಳಗಳು ಬರ್ತಾವಲ್ಲ, ಇವು ಕೋಳಿಗಳು ತಿಂದ್ಬಿಡ್ತಾವ. ಡಬಲ್ ಲಾಭ ನಿಮ್ಗೆ. ಮತ್ತೆ ನಿಮ್ಗೊಬ್ಬರು ನಿಮ್ಗೆ ಸಾಕ್ಲತ್ತೀರಿ ಅಂತ ಹೇಳಿದ್ರಿ. ಹೌದೌದು. ಹಸುಗಳಿಗೆಲ್ಲ ಹೇಗ ಮೇವು ನಾವು ಇದು 1 ಎಕರ್ನಲ್ಲಿ ನಾವು ಈ ಹುಲ್ಲನ್ನ ನಾವು ಬೆಳೆಸ್ತೀವಿ ದನಕರುಗಳಿಗೆ. ಇದಕ್ಕೆ ನಾವು ಯಾವುದೇ ಯೂರಿಯಾ ಮತ್ತೊಂದು ಹಾಕೋದಿಲ್ಲ, ತಿಪ್ಪಿ ಗೊಬ್ಬರನೇ ಇದಕ್ಕೆ ನಾವು ಹಾಕಿರ್ತೀವಿ. ಆಟೋಮೆಟಿಕ್ ಆಗಿ ಇದು ಬೆಳೀತಾ ಇರ್ತದ. ಅವಾಗ ಬೆಳ್ದಂಗ್ ನಾವು ಇದನ್ನ ಕಟ್ ಮಾಡಿ ಮಿಷಿನ್ನಾಗ ಹಾಕಿ ಎಮ್ಮೆಗಳಿಗೆ, ದನಗಳಿಗೆ, ಕುರಿಗಳಿಗೆ ಈ ಹುಲ್ಲನ್ನ ನಾವು ಉಪಯೋಗಿಸ್ತೀವಿ. ಇದಕ್ಕೆ ಗೊಬ್ಬರ ಇದಕ್ಕೆ ನಾವು ಹಾಕಿ ಉಪಯೋಗಿಸ್ಕೋತೀವಿ. ಹೌದೌದು. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಇದು ಹಾಕಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಹೌದು, ಮೇವುಗಳನ್ನ ಹಾಕ್ತೀರಿ. ಹಾಲು ಯಾವ ರೀತಿ ಇರುತ್ತೆ? ಈಗ ಒಳ್ಳೆ ಕ್ವಾಲಿಟಿ ಹಾಲು ಬರ್ತದ್ರಿ. ಇದು ಆರ್ಗ್ಯಾನಿಕ್ ಫುಡ್ ಇರೋದ್ರಿಂದ ಫ್ಯಾಟ್ ಚೆನ್ನಾಗಿ ಬರುತ್ತೆ. ನಾವು ಬೇರೆ ಫುಡ್ ಹಾಕೋದಕ್ಕಿಂತ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಂತ ಏನ್ ಹುಲ್ಲಿದೆ ಇದನ್ನ ಹಾಕೋದ್ರಿಂದ ಫ್ಯಾಟ್ ಹಾಲಿಂದ ಗುಣಮಟ್ಟ ಚೆನ್ನಾಗಿ ಬರುತ್ತೆ, ಗಟ್ಟಿ ಹಾಲು ಬರುತ್ತೆ. ಆ ತರ ಹಾಲು ಬರ್ತದ. ಬೇರೆ ನಾವು ಈ ಹಾಲುಗಳು ಎಷ್ಟು ನೀವು ಏನೋ ಮಾರ್ಕೆಟ್ ಕಳಿಸ್ತೀರಾ ಅಥವಾ ಮಾರ್ಕೆಟ್ ಡೈರಿಗೆ ಹಾಕ್ತಿವಿ? ನಾವು ಡೈರಿಗೆ ಹಾಕ್ತಿವಿ. ದಿನಾಲು ಡೈರಿಗೆ ಹಾಲು ಹೋಗ್ತದ. ದಿನ ಒಂದ್ 10 ಲೀಟರ್ ನಮಗ ಶಾಂತಿನೂ ಬರ್ತದ. ಹೀಗಾಗಿ ನಾವು ವೇಸ್ಟ್ ಆಗಿ ಟೈಮ್ ಕಳೆದಕ್ಕಿನ ಏನ್ ಹೇಳ್ತೀರಿ ಮತ್ತೆ? ಅಲ್ಲಲ್ಲ, ಈಗ ನೀವು ಮಾಡ್ತಕ್ಕಂತ ಒಂದ್ ಕಡೆ ಮೊದಲಿಗೆ ಮಾಡಲ್ಲ, ಆದ್ರೂ ನೀವು ರಿಟೈರ್ಡ್ ಆದ್ಮೇಲೆ ಮಾಡ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಹೊಡ್ತು. ಇದ್ರಲ್ಲಿ ತೃಪ್ತಿ ಒಂದ್ ಕಡೆ ಸಿಕ್ತು. ಹೌದು. ಲಾಭನೂ ಬರ್ತು ಒಂದ್ ಕಡೆ. ಹೌದು. ಈಗ ಏನ್ ಹೇಳಿಕ್ ಬಯಸ್ತೀರಿ? ಬಹಳಷ್ಟು ನಿರ್ದಯಗಳು ಇದಾರೆ ಈಗ. ಕುರಿ ಕೋಳಿ ಎಮ್ಮೆಗಳನ್ನ ಸಾಕೊಂಡು ಜೊತೆಗೆ 4 ಜನರಿಗೆ ಅನುಕೂಲವಾಗುವ ತರಹ ನಾವು ಕೆಲಸವನ್ನ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಈ ಕೆಲಸಕ್ಕೆ ನಾನು ಇಳಿದಿದ್ದೇನೆ. ನಾನು ಯುವಕರಿಗೆ ಹೇಳೋದ ಮುಖ್ಯ ಒಂದು ಉದ್ದೇಶ ಅಂದ್ರೆ, ಯಾರನ್ನೂ ಸಹ ಐಡಿಯಲ್ ಆಗಿ ನಾವು ಟೈಮ್ ಹಾಳು ಮಾಡಿದ್ರೆ ಸಮಯ ಎಲ್ಲರಿಗೂ ಮುಂದೆ ಹೋಗ್ತದೆ, ಯಾರಿಗೂ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಈಗಿರೋ ವಯಸ್ಸು ಇನ್ನು 10 ವರ್ಷಕ್ಕೆ ಇರೋದಿಲ್ಲ. ನಾವು ಈ ವಯಸ್ಸು ಇರೋ ತನಕ, ನಮ್ಮ ಕೈಕಾಲಿನಲ್ಲಿ ಶಕ್ತಿ ಇರೋ ತನಕ ನಾವು ಒಳ್ಳೆ ಕೆಲಸವನ್ನ ಮಾಡಬೇಕು. ಎಲ್ಲಿ ಯಾರಿಗೂ ವಜ್ಜೆ ಆಗ್ಲಾರ್ದಂಗ ನಾವು ಬದುಕನ್ನ ಸಾಗಿಸ್ಬೇಕು ಎನ್ನುವಂತ ಒಂದು ಉದ್ದೇಶ. ಇಲ್ಲ, ನೀವು ಮಾಡಿದಂತ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಈಗ ಬೇರೆ ಬೇರೆ ಹಳ್ಳಿಗಳಲ್ಲಿ 1-2 ಎಕರೆ 2 ಎಕರೆ ಇದ್ದಂತ ಜಮೀನ್ದಾರ್ಗಳು, ನಮ್ಮವ್ರು ಯಾರೇ ಇರ್ಲಿ ಅವ್ರು ಅದನ್ನ ಬಿಟ್ಟು ಮಹಾರಾಷ್ಟ್ರ, ಬಾಂಬೆ, ಕಲ್ಕತ್ತಾ, ಈ ಹೈದ್ರಾಬಾದ್ ಯಾರೇ ನೋಡ್ರಿ, ಯುವಕರು ಪಾಸಿಟಿವ್ ಆಗಿ ವಿಚಾರವನ್ನ ಮಾಡ್ಬೇಕು. ಪಾಸಿಟಿವ್ ಥಿಂಕಿಂಗ್. ನಾನು ಏನಾದರೂ ಮಾಡಬಲ್ಲೆ. ಈಗ ನೋಡ್ರಿ, 4 ಎಮ್ಮೆ ಸಾಕಿದ್ರು ಸಹ ದಿನಕ್ಕೆ ಏನಿಲ್ಲ ಅಂದ್ರೂ 2,000-3,000 ರೂಪಾಯಿ ನಾವು ದುಡಿಬಹುದು. ನಾವ್ ಎಲ್ಲೇ ಹೊರಗಡೆ ಹೋಗಿ ನಾವು 15,000ಗೆ 20,000ಗೆ ಕೆಲಸ ಮಾಡೋದ್ರಲ್ಲಿ ಅರ್ಥ ಇಲ್ಲ.
ನಾವು 4 ಎಮ್ಮೆಗಳನ್ನ ಸಾಕೊಂಡು ನಾವೇ ನಮ್ಮ ಮಾಲೀಕರಾಗಬೇಕು. ನಾವು ಸ್ವಂತ ಉದ್ಯೋಗವನ್ನ ನಾವೇ ಮಾಲೀಕರಾಗಿ ಮಾಡ್ಕೊಳ್ಬಹುದು. ಒಬ್ಬ ಅಧಿಕಾರಿಯಾಗಿಟ್ಟುಕೊಂಡು ಅಧಿಕಾರದ ಅನುಭವನ ರುಚಿ ಪಡ್ಕೊಂಡು ನಿವೃತ್ತಿ ಆದ ನಂತರದಲ್ಲಿ ನಾನು ಏನ್ ಮಾಡ್ಬೇಕು ಅಂತೇಳಿ ಬಹಳ ಜನ ಏನೇನೋ ಮಾಡ್ಕೋತಾರೆ. ಆದ್ರೆ DH ಕೇಸರಿ ಅವರು ಯಾವುದು ಕೂಡ ಮಾಡ್ಲಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು, ನನ್ನ ಹೊಲ ಆಯ್ತು, ಗದ್ದೆ ಆಯ್ತು, ಅದ್ರ ಜೊತೆಯಾಗಿ ಮಾವಿನ ಗಿಡ ತೋಟ ಆಯ್ತು, ಜೊತೆಗೆ ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ, ಹೀಗೆ ಒಂದು ಹಸುಗಳ ಸಾಕಾಣಿಕೆ ಮಾಡ್ತಾ ಮಾಡ್ತಾ ಇವತ್ತು ಬಹಳಷ್ಟು ನೆಮ್ಮದಿಯಿಂದ ಇವರು ಕಾಲ ಕಳೀತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸಿಗ್ತಕ್ಕಂಥದ್ದು ಅವರಿಗೆ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಇಲ್ಲಿ ಯಾವುದೇ ಮಾಲಿನ್ಯ ಇಲ್ದಂಗ ಒಳ್ಳೆ ನಮ್ಗೆ ಗಾಳಿ ಕೊಡೋದ್ರಿಂದ ಅವರು ತುಂಬಾ ಆರೋಗ್ಯಕರವಾಗಿ ಕೆಲಸ ಮಾಡ್ತಾ ಇದಾರೆ. ಇದೇ ತರ ನಮ್ಮ ಅಧಿಕಾರಿಗಳು ರಿಟೈರ್ಡ್ ಆದ ನಂತರ ಅಥವಾ ತಮ್ಮ ಸೇವಾ ನಿವೃತ್ತಿ ಆದ ನಂತರ ಯಾಕೆ ಅವರೆಲ್ಲ ಈ ತರ ಒಂದು ಫೀಲ್ಡಿಗೆ ಬರಬಾರ್ದು? ಇವರು ಕೂಡ ಒಬ್ಬ ರೈತರಾಗಿ ಬೆಳಿಲಿಕ್ಕೆ ಅವ್ರು ಬರ್ತಾ ಇದ್ದಾರೆ, ಅವ್ರಿಗೆ ಕೂಡ ಸಾಕಷ್ಟು ಸಪೋರ್ಟ್ಗಳು ಸಿಗ್ತಾ ಇದಾವೆ. ಅಂದ್ಮೇಲೆ ಯಾಕೆ ಇವರನ್ನ ನಾವು ಪ್ರೇರಣೆ ಮಾಡ್ಕೊಂಡು ಇನ್ನೊಬ್ರು ನಾವು ಮಾಡ್ಕೊಳಿಕ್ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾತು ಇವತ್ತು ನಿಮ್ಗೆ ಇಲ್ಲಿ ತಿಳಿಸ್ತಾ ಇದೀವಿ. ಬಂಧುಗಳೇ, ಯಾರು ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ಸುದ್ದಿನ ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಇಂಥ ಅಧಿಕಾರಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಮನವಿ ಮಾಡ್ಕೊಳ್ತಾ ಇದೀನಿ. ಧನ್ಯವಾದಗಳು.